ಪೂರ್ವಕವಾಗಿ ಕರ್ತನ ಆರಾಧಿಸೋಣ. ನಮ್ಮ ನಾವೇ ಪ್ರಿಪೇರ್ ಮಾಡಿಕೊಳ್ಳೋಣ. ದೇವರ ಪ್ರಸನ್ನತೆಯನ್ನು ಅನುಭವಿಸುವಂತೆ ದೇವರಲ್ಲಿ ಕೇಳಿಕೊಳ್ಳೋಣ. ದೇವರ ನಿನ್ನ ಪ್ರಸನ್ನತೆಯಲ್ಲಿ ನಾನು ಬಂದಿದ್ದೇನಪ್ಪ, ನಾನು ನಿನ್ನ ಪ್ರಸನ್ನತೆಯನ್ನು ಅನುಭವಿಸಬೇಕು. ಹಲ್ಲೆಲೂಯಾ. ಎಲ್ಲರೂ ನಾವು ಕಣ್ಣುಗಳನ್ನು ಮುಚ್ಚೋಣ, ಕರ್ತನ ಕೇಳಿಕೊಳ್ಳೋಣ. ದೇವರೇ, ಐ ವಾಂಟ್ ಟು ಫೀಲ್ ಯುವರ್ ಪ್ರೆಸೆನ್ಸ್. ನಿನ್ನ ಪ್ರಸನ್ನತೆ ನಾನು ಅನುಭವಿಸಬೇಕು. ನಾವು ಯಾರು ಸಹ ಬಂದ ಸ್ಥಿತಿಯಲ್ಲಿ ಹಿಂತಿರುಗಿ ಹೋಗಬಾರದು. ನಾವು ಬಂದಂಥ ಸ್ಥಿತಿಯಲ್ಲೇ ಹಿಂತಿರುಗಿ ಹೋಗಬಾರದು. ದೇವರಿಂದ ಆಶೀರ್ವಾದವನ್ನು, ದೇವರಿಂದ ಬಲವನ್ನು, ಆತ್ಮನಿಂದ ಹಲ್ಲೆಲೂಯಾ ನಡೆಸಲ್ಪಟ್ಟವರಾಗಿ ದೇವರ ವಾಕ್ಯವನ್ನು ಕೇಳಿ ನಮ್ಮ ಜೀವಿತಗಳು ಹಲ್ಲೆಲೂಯಾ ಅಭಿವೃದ್ಧಿಯಾಗಿ ಭಕ್ತಿವೃದ್ಧಿ ಹೊಂದಿಕೊಂಡು ಹೋಗಬೇಕು. ಅದಕ್ಕೋಸ್ಕರ ನಾವು ಕರ್ತನಲ್ಲಿ ಕೇಳಿಕೊಳ್ಳೋಣ. ದೇವರೇ, ನೀನು ನನ್ನ ಸಂಗಡ ಮಾತನಾಡುವ ಹಾಗೆ, ನಿನ್ನ ಸ್ವರವನ್ನು ಕೇಳುವ ಹಾಗೆ ನನ್ನ ಕಿವಿಗಳನ್ನು ತೆರೆ. ಯಾವುದಾದರೂ ತಪ್ಪುಗಳು ನಮ್ಮಲ್ಲಿರುವುದಾದರೆ ದೇವರ ಮುಂದೆ ಕ್ಷಮೆಯನ್ನು ಕೇಳಿಕೊಳ್ಳೋಣ. ಅರಿಕೆ ಮಾಡಿದ ಪಾಪಗಳಿರುವುದಾದರೆ ದೇವರ ಮುಂದೆ ನಾವು ಪಶ್ಚಾತ್ತಾಪ ಪಟ್ಟು ಕೇಳೋಣ. ದೇವರೇ, ನನ್ನನ್ನು ಕ್ಷಮಿಸು, ನನ್ನ ಶುದ್ಧ ಮಾಡು ಸ್ವಾಮಿ. ಓ ಯೇಸುವೇ, ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ. ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ. ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ. ಎಲ್ಲರೂ ಕೇಳೋಣ. ಆಳ್ವಿಕೆ ಮಾಡು ದೇವರೇ, ನನ್ನ ಹೃದಯವನ್ನು ಆಳ್ವಿಕೆ ಮಾಡು. ನನ್ನ ಜೀವಿತದಲ್ಲಿ ನಿನ್ನ ಆಳ್ವಿಕೆ ಅಪ್ಪ, ನೀನು ಅಪ್ಪ ಆಳುವುದನ್ನು ನಾನು ಕಾಣಬೇಕು. ನೀನೇ ನನಗೆ ಯಜಮಾನನೆಂಬುದಾಗಿ ಹೇಳೋಣ. ಮಾಡು ಪರಿಶುದ್ಧ ಆತ್ಮನೇ. ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಪ್ರಿಯರೇ, ಕರ್ತನ ಕೇಳುಗಳನ್ನ ನಮ್ಮ ನೆನಪೆಲ್ಲ ದೇವರದಾಗಲಿ. ಇಂದು ಆತನ ಚಿತ್ತವನ್ನು ನೆರವೇರಿಸುವುದಲ್ಲೇ ನಮ್ಮ ಇಷ್ಟವಾಗಲಿ. ಆತನ ಪ್ರಸನ್ನತೆ ನಮ್ಮನ್ನು ಮಾರ್ಪಡಿಸುವಂಥದ್ದಾಗಿದೆ, ಬಿಡಿಸುವಂಥದ್ದಾಗಿದೆ. ನಮ್ಮನ್ನು ಆತ್ಮಿಕವಾಗಿ ತಿರುಗಿ ನಮ್ಮನ್ನು ಕಟ್ಟುವಂಥದ್ದಾಗಿದೆ. ನೆನಪೆಲ್ಲ ನಿನದಾಗಲಿ, ಮಾತೆಲ್ಲ ನಿನದಾಗಲಿ. ನೆನಪೆಲ್ಲ ನಿನದಾಗಲಿ, ಮಾತೆಲ್ಲ ನಿನದಾಗಲಿ. ದಿನವೆಲ್ಲ ನನ್ನ ನಡೆಸು, ದಿನವೆಲ್ಲ ನನ್ನ ನಡೆಸು. ನಿನ್ನ ಚಿತ್ತವ ನೆರವೇರಿಸು, ನಿನ್ನ ಚಿತ್ತವ ನೆರವೇರಿಸು. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ. ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಎಲ್ಲ ಒಟ್ಟಾಗಿ ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ. ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಒಂದು ವೇಳೆ ನೀವು ಕಷ್ಟ ಚಿಂತೆಯಿಂದ ಬಂದಿರುವುದಾದರೆ ನಮ್ಮ ದೇವರು ಸಂತೈಸುವ ಆತನಾಗಿದ್ದಾನೆ. ಇನ್ನು ಮುಂಚಾನೆ ನೀವು ಆತನ ಸನ್ನಿಧಾನದಲ್ಲಿ ಬಂದವರಾಗಿ ಕಣ್ಣೀರಲ್ಲಿ ಕರ್ತನ ಸನ್ನಿಧಾನ ಪ್ರಾರ್ಥಿಸುವುದಾದರೆ, ನೀವು ಆರಾಧನೆಯನ್ನು ಕರ್ತನಿಗೆ ಸಲ್ಲಿಸುವುದಾದರೆ, ನಮ್ಮ ದೇವರು ಹಲ್ಲೆಲೂಯಾ ನಮ್ಮ ಕಣ್ಣೀರನ್ನು ಒರೆಸಿ ಇವತ್ತು ಸಂತೋಷದಿಂದ ಮನೆಗೆ ಕಳಿಸುವನಾಗಿದ್ದಾನೆ. ಅತಿಶಯ ಮಾಡುವವನೇ, ಸಂತೈಸುವ ಕರ್ತನೇ. ಅತಿಶಯ ಮಾಡುವವನೇ, ಸಂತೈಸುವ ಕರ್ತನೇ. ಗಾಯವನ್ನು ಕಟ್ಟುವವ
ಮನಗಾಯವನ್ನು ಕಟ್ಟುವವನೇ, ಕಣ್ಣೀರೆಲ್ಲ ಒರೆಸುವವನೇ, ನಮ್ಮ ಕಣ್ಣೀರೆಲ್ಲ ಒರೆಸುವವನೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ. ನಿನ್ನ ಒಡೆತನಕ್ಕೆ ನಾವು ಬಿಟ್ಟು ಕೊಡುತ್ತಾ ಇದ್ದೇವೆ. ಈ ಹಾಲಲ್ಲಿ ಬಂದು ನಿಂತಂಥವರು, ಹೊರಗಡೆ ಶಾಮಿಯಾನದ ಕೆಳಗೆ ಆರಾಧನೆ ಮಾಡುತ್ತಿರುವ ಪ್ರತಿಯೊಬ್ಬರ ಮೇಲೆ ನಿನ್ನ ಆಳ್ವಿಕೆ ಉಂಟಾಗಲಿ ಸ್ವಾಮಿ. ಪರಿಶುದ್ಧಾತ್ಮನೇ ಪ್ರತಿಯೊಬ್ಬರನ್ನು ಮುಟ್ಟು, ನಿನ್ನ ದೂತರು ಈ ಸ್ಥಳದಲ್ಲಿ ನಮ್ಮನ್ನು ಸಂತೈಸಲಿ. ಈ ಹಾಲಿನ ಸುತ್ತಲೂ ನಿನ್ನ ದೈವೀಯ ದೂತರು ಇಳಿದು ಬರಲಿ ಸ್ವಾಮಿ. ಓ, ನಮ್ಮನ್ನು ಬಲಪಡಿಸು. ನಿನದಾಗಲಿ ಮಾತೆಲ್ಲ, ನಿನದಾಗಲಿ. ಯೇಸು ಹೇಳೋಣ, ನೆನಪೆಲ್ಲ ನಿನದಾಗಲಿ, ಮಾತೆಲ್ಲ ನಿನದಾಗಲಿ. ಈ ದಿನವೆಲ್ಲ ನನ್ನ ಹೇಳಿಕೊಳ್ಳೋಣ. ದೇವರೇ, ಈ ದಿನವೆಲ್ಲ ನೀನು ನಮ್ಮ ನಡೆಸಪ್ಪ. ನಡೆಸು, ನಿಶ್ಚಿತವ ನೆರವೇರಿಸು, ನಿಶ್ಚಿತವ ನೆರವೇರಿಸು. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ. ಎಸ್, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಅಪ್ಪ ತಂದೆಯೇ, ನೀನು ಮಹೋನ್ನತನಾದ ದೇವರು. ಮುಂದಿನ ಆರಾಧನೆಯ ಭಾಗದಲ್ಲಿ, ಸ್ತುತಿಯ ಭಾಗದಲ್ಲಿ ನಿನ್ನ ಪ್ರಸನ್ನತೆ ಬಲವಾಗಿ ನಮ್ಮ ಮಧ್ಯದಲ್ಲಿ ಬಿಡುಗಡೆ ಮಾಡು. ಎಲ್ಲರೂ ಅಭಿಷೇಕದಿಂದ ತುಂಬಲ್ಪಡಲಿ ಅಪ್ಪ. ನಿನ್ನ ಪವಿತ್ರಾತ್ಮನು ನಮ್ಮನ್ನು ನಡೆಸಲಿ ಅಪ್ಪ. ಆದಿ ಅಪೊಸ್ತಲರ ಕಾಲದಲ್ಲಿ ನೀನು ಇಳಿದು ಬಂತ ಅನುಭವ ಈ ಸ್ಥಳದಲ್ಲಿ ನಾವು ತಿರುಗಿ ಕಾಣುವಂತೆ ನಮಗೆ ಸಹಾಯವನ್ನು ಮಾಡು ಅಪ್ಪ. ಯಾರೆಲ್ಲ ಬಲಹೀನಗೊಂಡು ಬಂದಿದ್ದಾರೋ ಅವರನ್ನು ಮುಟ್ಟಪ್ಪ. ವಾಕ್ಯದ ಮುಖಾಂತರ ಆಧರಿಸು, ನಿನ್ನ ದಾಸರುಗಳನ್ನು ಬಲಪಡಿಸು. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಮ್ಮ ಬಲಬದಿಯಲ್ಲಿ ಆತನಿದ್ದಾನೆ, ನಮ್ಮ ಎಡಗಡೆ ಆತನಿದ್ದಾನೆ, ಮುಂದೆ ಹಿಂದೆ ಎಲ್ಲ ನಿಮ್ಮ 4 ಡೈರೆಕ್ಷನಲ್ಲಿ ನಮ್ಮ ದೇವರಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ಆರಾಧನೆಯನ್ನು ನಾವು ಪಕ್ಕದಲ್ಲಿ ಯಾರಿದ್ದಾರೆ ಎಂಬುದು ನೋಡೋದು ಬೇಡ, ನಮ್ಮ ದೇವರಿದ್ದಾನೆ ಎಂಬುದಾಗಿ ನೆನೆಸಿಕೊಂಡು ಆರಾಧನೆ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸಾರಿ ಯವನಸ್ಥರು, ಎಷ್ಟು ಜನ ಯವನಸ್ಥರು ಕೈ ಎತ್ತಿ ನೋಡೋಣ. ಓಕೆ, ನೀವು ಒಂದು ಸಾರಿ ಹಲ್ಲೆಲೂಯಾ ಹೇಳ್ಬೇಕು. ನಾನು ಹೇಳ್ತೇನೆ, ಅದ ನಂತರ ನೀವು ಹೇಳಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಉಳಿದವರೆಲ್ಲರೂ ಒಟ್ಟಾಗಿ ಸೇರಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಎಲ್ಲರೂ ಕ್ಲಾಪ್ ಅಂತ ತಟ್ಟೋಣ. ಆಮೆನ್. ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಮಧುರ ಮಧುರ, ಜೇನಿಗಿಂತಲೂ ನಾಮ ಮಧುರವು. ಪಾಪವೆಲ್ಲ ಕ್ಷಮಿಸುವ ನಾಮ, ಶಾಪವೆಲ್ಲ ತೊಲಗಿಸುವ ನಾಮ, ಸ್ವಸ್ಥಪಡಿಸುವ ಯೇಸು ನಾಮ.
ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ಒಟ್ಟಾಗಿ ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು. ಗ್ಲೋರಿ. ಕೊಟ್ಟಿರುವ ಒಂದೇ ನಾಮವು, ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮ. ಎಲ್ಲ ಒಟ್ಟಾಗಿ ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಇನ್ನೊಂದು ಸಾರಿ. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ. ಸುಂದರ 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 ನಾಮ ಯೇಸುವಿನ ನಾಮ. ಯಾರೇ ಎಲ್ಲ ಚಪ್ಪಣೆ ತಟ್ಟಣ. ಯೇಸು ನಾಮ, ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಮಧುರ ಮಧುರ, ಜೇನಿಗಿಂತಲೂ ನಾಮ ಮಧುರವು. ಎಲ್ಲ ಒಟ್ಟಾಗಿ ಪಾಪವೆಲ್ಲ ಕ್ಷಮಿಸುವ ನಾಮ, ಶಾಪವೆಲ್ಲ ತೊಲಗಿಸುವ ನಾಮ, ಸ್ವಸ್ಥಪಡಿಸುವ ಯೇಸು ನಾಮ. ಎಲ್ಲ ಒಟ್ಟಾಗಿ ಯೇಸು ನಾಮ. ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮ. ಎಲ್ಲ ನಾಮ, ಎಲ್ಲ ನಾಮ. ಗ್ಲೋರಿ ಹಲ್ಲೆಲೂಯಾ. ಒಂದೇ ನಾಮವು, ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಸುಂದರ ಸುಂದರ ನಾಮ ಯೇಸುವಿನ ನಾಮ. ಎಲ್ಲ ಒಟ್ಟಾಗಿ ಹೇಳೋಣ. ಯೇಸುವಿನ ನಾಮ ಸುಂದರ ನಾಮ, ಎಲ್ಲ ನಾಮಗಳಿಗಿಂತ ಮೇಲಾದ ನಾಮ, ಎಲ್ಲ ಶಕ್ತಿಗಳನ್ನು ಮುರಿಯುವ ನಾಮ, ಎಲ್ಲ ಪಾಪಗಳನ್ನು ಎಲ್ಲ ಮಾಟಮಂತ್ರಗಳನ್ನು ಮುರಿಯುವಂತ ನಾಮ ಯೇಸುವಿನ ನಾಮವಾಗಿದೆ. ಯೇಸುವಿನ ನಾಮ, ಯೇಸುವಿನ ನಾಮ ಅದ್ವಿತೀಯ ನಾಮ, ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ. ಇನ್ನೊಂದು ಸಾರಿ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. 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 ಯೇಸುವಿನ ನಾಮ, ಯೇಸುವಿನ ನಾಮ. ಎಸ್ ಹೇಳೋಣ. ಯೇಸುವಿನ ನಾಮ, ಆ ನಾಮವು ಶ್ರೇಷ್ಠವಾದ ನಾಮ, ಎಲ್ಲ ಶಕ್ತಿಗಳನ್ನು ಮುರಿಯುವ ನಾಮ, ಎಲ್ಲ ಯೇಸುವಿನ ನಾಮ, ಯೇಸುವಿನ ನಾಮ, ಯೇಸುವಿನ ನಾಮ. Yes, let's worship Him. Glory. ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತಾನೆ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ
ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು ಯೇಸುವೆ, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು ಯೇಸುವೆ, ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕರ್ತನೇ ಕರ್ತಾನೆ ದೇವರಲ್ಲಿ ನಿನಗೆ ಸಮಾನ ಯಾರು. ಹಲ್ಲೆಲೂಯಾ. ಆಕಾಶದಲ್ಲಿ ಈ ಭೂಮಿಯಲ್ಲಿ ನಿನಗೆ ಸಮಾನ ಯಾರು. ಕರ್ತಾನೆ ದೇವರಲ್ಲಿ ನಿನಗೆ ಸಮಾನ ಯಾರು. ಆಕಾಶದಲ್ಲಿ ಈ ಭೂಮಿಯಲ್ಲಿ ನಿನಗೆ ಸಮಾನ ಯಾರು. ಕೆಂಪು ಸಮುದ್ರವ ಸೀಳಿ ನಿನ್ನ ಜನರನ್ನು ನಡೆಸಿದೆ ನೀ. ಕೆಂಪು ಸಮುದ್ರವ ಸೀಳಿ ನಿನ್ನ ಜನರನ್ನು ನಡೆಸಿದೆ ನೀ. ನೀನೆ ಶಕ್ತನು ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನೀನೆ ಶಕ್ತನು ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನಿನಗೆ ಸಮಾನ ಯಾರು ಯೇಸುವೆ, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು. ಹಲ್ಲೆಲೂಯಾ. ಯೇಸುವೆ ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕರ್ತನೇ ದೇವರಲ್ಲಿ ಎಲ್ಲ ಒಟ್ಟಾಗಿ ಸಂತೋಷ ಮಾಡೋಣ. ಆಕಾಶದಲ್ಲಿ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ನಿನ್ನಂತೆ ಯಾರಿರುವರು ಎಲ್ಲ ಜನರನ್ನು ಪ್ರೀತಿಸಲು. ನಿನ್ನಂತೆ ಯಾರಿರುವರು ಎಲ್ಲ ಜನರನ್ನು ಪ್ರೀತಿಸಲು. ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು. ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು. ಆಕಾಶದಲ್ಲಿ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಬಂಡೆಯನ್ನು ನೀನು ಹೊಡೆದು ನಿನ್ನ ಜನರ ದಾಹ ನೀಗಿದೆ. ಬಂಡೆಯನ್ನು ನೀನು ಹೊಡೆದು ನಿನ್ನ ಜನರ ದಾಹ ನೀಗಿದೆ. ನಿನ್ನ ನಾಮ ಅತಿಶಯ ಯಾವಾಗಲೂ ರಕ್ಷಿಸುವೆ. ನಿನ್ನ ನಾಮ ಅತಿಶಯ ಯಾವಾಗಲೂ ರಕ್ಷಿಸುವೆ. ನಿನಗೆ ಸಮಾನ ಯಾರು ನೋಡಿ. ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು. ಹಲ್ಲೆಲೂಯಾ. ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕರ್ತನೇ ದೇವರಲ್ಲಿ
ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಕೇಳಿಕೊಳ್ಳಿ, ದೇವರನ್ನ ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲಿ ಈ ಭೂಮಿಯಲ್ಲಿ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ನೋಡಿ, ಹಲ್ಲೆಲೂಯಾ. ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲಿ ಈ ಭೂಮಿಯಲ್ಲಿ ನಿನಗೆ ಸಮಾನ ಯಾರು? ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಸಾರಿ ಜೋರಾಗಿ ಚಪ್ಪಾಳೆ ತಟ್ಟಿ ಕರ್ತನಿಗೆ ವಂದನೆಯನ್ನು ಸಲ್ಲಿಸೋಣ. ಹಲ್ಲೆಲೂಯಾ. Glory. ನಾವು ಆರಾಧಿಸುವ ದೇವರಿಗೆ ಸಮಾನನಾದ ದೇವರಿಲ್ಲ. ಹಲ್ಲೆಲೂಯಾ. ಆತನ ಶಕ್ತಿಯಲ್ಲಿ ಸಮಾನತೆ ಯಾರಿಗೂ ಇಲ್ಲ. ಆತನ ಬಲದಲ್ಲಿ ಸಮಾನತೆ ಯಾರಿಲ್ಲ. ಆತನ ಗುಣದಲ್ಲಿ ಸಮಾನರು ಯಾರೂ ಇಲ್ಲ. ಹಲ್ಲೆಲೂಯಾ. ಅಂತ ಶ್ರೇಷ್ಠನಾದ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಹೇಳೋಣ, ದೇವರೇ, ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ ಎಂಬುದಾಗಿ. ಹಲ್ಲೆಲೂಯಾ. ನಂಬುತ್ತೀರಾ? ಸಾಧ್ಯವು ನಮ್ಮ ದೇವರಿಗೆಲ್ಲವೂ ಸಾಧ್ಯವೆಂಬುದಾಗಿ. ಅಸಾಧ್ಯವಾದದ್ದು ಒಂದೇ ಒಂದು ನಮ್ಮ ದೇವರಿಗಿಲ್ಲ. ನೀವೊಂದು ವೇಳೆ ಎಂಥದೇ ಬಾರದ ಪರಿಸ್ಥಿತಿಯಲ್ಲಿ ಬಂದಿರುವುದಾದರೆ, ರೋಗ, ಕಣ್ಣೀರು, ಚಿಂತೆ, ಬಾಧೆಯಿಂದ ಬಂದಿರುವುದಾದರೆ, ಒತ್ತಡಗಳಿಂದ ಮಾನಸಿಕವಾದಂಥ ಖಿನ್ನತೆಯೊಂದಿಗೆ ಬಂದಿರುವುದಾದರೆ, ನಮ್ಮ ದೇವರು ಹೇಳುತ್ತಿದ್ದಾನೆ, ಅಸಾಧ್ಯವಾದದ್ದು ಒಂದೂ ಇಲ್ಲ, ನಾನು ಎಲ್ಲವನ್ನು ಸಾಧ್ಯ ಮಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಒಟ್ಟಾಗಿ ಸೇರಿ ಸಾಧ್ಯವು ಎಲ್ಲ ಸಾಧ್ಯವೆಂಬುದಾಗಿ. ಆಮೆನ್. ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ. ಯೋಧ ನಿನ್ನ ಕಂಡು ಜಾರಿ ಹೋಗಿತಯ್ಯ. ಯೋಧ ನಿನ್ನ ಕಂಡು ಹಿಂಜಾರಿ ಹೋಗಿತಯ್ಯ. ಸಾಧ್ಯವು ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ. ಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ. ಸಾಧ್ಯವು ಒಂದು ಇಲ್ಲ. ಕಡಲ ಮೇಲೆ ನಡೆವೆ ಎಲ್ಲ, ಬಿರುಗಾಳಿ ಅಡಗಿಸಿದೆ. ಕಡಲ ಮೇಲೆ ನಡೆವೆ ಎಲ್ಲ, ಬಿರುಗಾಳಿ ಅಡಗಿಸಿದೆ. ಸೈತಾನ ಚಾಚಿರುವೆ, ಸರ್ವಶಕ್ತನಿಗೆ. ಸೈತಾನ ಚಾಚಿರುವೆ, ಸರ್ವಶಕ್ತನಿಗೆ. ಸಾಧ್ಯವು ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ. ಸಾಧ್ಯವು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ. ಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಅದೇ ನಿನ್ನ ಗುಡಾರದ ಬರಿಬಾರದು ಮಗನೇ. ಯಾವ ಕೇಡು ಉಂಟಾಗದು ಉಂಟಾಗದು ಮಗನೇ. ಅದೇ ನಿನ್ನ ಗುಡಾರದ ಬರಿಬಾರದು ಮಗನೇ. ಯಾವ ಕೇಡು ಉಂಟಾಗದು
ಆಶ್ರಯ ಮಾಡಿಕೊಂಡೆ, ಉನ್ನತನಾದ ಕರ್ತನನ್ನೇ ಆಶ್ರಯ ಮಾಡಿಕೊಂಡೆ. ಆತನನ್ನೇ ಮೊರೆ ಹೊತ್ತು ಸುರಕ್ಷಿತನಾಗಿರುವೆ, ಆತನನ್ನೇ ಮೊರೆ ಹೊತ್ತು ಸುರಕ್ಷಿತನಾಗಿರುವೆ. देखो भागा भागा, देखो भागा भागा, देखो भागा भागा, देखो भागा भागा शैतान रे, देखो भागा भागा, देखो भागा भागा, देखो भागा भागा शैतान, देखो भागा, देखो भागा भागा, देखो भागा भागा, देखो भागा. ಎಲ್ಲರೂ ಹೇಳೋಣ, ಸೈತಾನನು देखो भागा ಲಯವಾಗಿದ್ದಾನೆ, ಆತನ ಶಕ್ತಿ ಉನ್ನತವಾದ ಕರ್ತನನ್ನು ಆಶ್ರಯಿಸಿಕೊಂಡ ಜನರು ನಾವಾಗಿದ್ದೇವೆ. ಹಲ್ಲೆಲೂಯ. ಉನ್ನತನಾದಂಥ ಕರ್ತನನ್ನು ಆಶ್ರಯಿಸಿಕೊಂಡ ಜನರು ನಾವು. ಆತನನ್ನು ಮೊರೆ ಹೊಕ್ಕಿರುವ ನಿಮಿತ್ತವಾಗಿ ನಾವು ಯಾರು ಸಹ ಭಯಪಡೋ ಅವಶ್ಯಕತೆ ಇಲ್ಲ, ನಾವು ಸುರಕ್ಷಿತರಾಗಿದ್ದೇವೆ. ಹಲ್ಲೆಲೂಯ. ಆತನ ಕೈ ಕೆಳಗೆ ನಾವು ಸುರಕ್ಷಿತರಾಗಿದ್ದೇವೆ. ಪ್ರಿಯ ದೇವ ಜನರೇ, ನೀವು ಯಾರು ಕೈ ಬಿಡಲ್ಪಟ್ಟಂತ ಜನರಲ್ಲ, ನೀವು ಕರ್ತನಿಂದ ಸಂರಕ್ಷಿಸಲ್ಪಟ್ಟ ಜನರಾಗಿದ್ದೀರಿ. ಹಲ್ಲೆಲೂಯ. ಆ ದೇವರ ಹಲ್ಲೆಲೂಯ ಪ್ರಸನ್ನತೆಯಲ್ಲಿ ನಾವಿದ್ದೇವೆ. ಪ್ರಿಯರೇ, ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಕರ್ತನಿಗೆ ಹೇಳೋಣ, ಇವತ್ತು ನಾನು ಏನೆಲ್ಲ ಶುಭಗಳನ್ನು ಹೊಂದಿದ್ದೇನೋ ಅದು ನಿನ್ನ ಕೃಪೆ ಆಗಿದೆ ಸ್ವಾಮಿ, ನಿನ್ನ ಕರುಣೆ ಆಗಿದೆ. ನೀನು ಒಳ್ಳೆಯ ಎಬ್ಬಿನೇಸರಾಗಿದ್ದುಕೊಂಡು ಅಪ್ಪ ನಮ್ಮ ನಡೆಸುತ್ತಾ ಬಂದ ಆ ಪ್ರೀತಿಗಾಗಿ ಸ್ತೋತ್ರ ಎಂಬುದಾಗಿ ಹೇಳೋಣ. Let's close our eyes. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆಯೋಣ, ಕಥಾದಿ ಕತ್ತನ್ನು ದೃಷ್ಟಿಸೋಣ. ಪವಿತ್ರಾತ್ಮನ ಈಗಾಗಲೇ ನಮ್ಮ ಮಧ್ಯದಲ್ಲಿ ಚಲಿಸುತ್ತಾ ಇದ್ದಾನೆ. ಓ ಹಲ್ಲೆಲೂಯ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು, ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಎಲ್ಲ ಒಟ್ಟಾಗಿ ಹೇಳೋಣ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು, ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಎಬೀನೇಜರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಎಬೀನೇಜರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು, ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು, ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಎಬೀನೇಜರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಎಬೀನೇಜರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ.
ಸರ್ವೇಶ್ವರಾದಂಥ ದೇವರು ಅನುದಿನವೂ ನಮಗೆ ಜಯವನ್ನು ಕೊಡುತ್ತಾ ನಡೆಸುತ್ತಾ ಬಂದಿದ್ದಾನೆ. ಆತನು ಹೇಳೋಣ, ದೇವರೇ ನಿನ್ನ ಉಪಕಾರ ನಾನು ಸ್ಮರಿಸುತ್ತೇನೆ. ನಮಗೆ ಗೊತ್ತಿದೆ, ಬಾರ್ತಮೀಯನಾದಂತ ಒಬ್ಬ ಕುರುಡನು, ನಾವು ವಾಕ್ಯದಲ್ಲಿ ಓದುತ್ತೇವೆ, ಆತನಿಗೆ 2 ಕಣ್ಣುಗಳು ಹುಟ್ಟಿದಾಗಿಂದ ಇಲ್ಲ. ಆತನು ಕುರುಡನಾಗಿ ಒಂದು ಕಡೆ ಭಿಕ್ಷೆ ಬೇಡುತ್ತಾ ಇರುತ್ತಾನೆ. ಆತನಿಗೆ ಸುದ್ದಿ ಗೊತ್ತಾಗುತ್ತದೆ, ಯೇಸು ನಾನು ಕುಳಿತುಕೊಂಡಂತ ಈ ಆ ಸ್ಥಳದಿಂದ ನನ್ನ ಮುಂದೆ ಹಾದು ಹೋಗುತ್ತಾನೆ ಎಂಬುದಾಗಿ. ಯಾವಾಗ ಯೇಸುವಿನ ಬರಣದ ಗುರುತು ಅವನಿಗೆ ಗೊತ್ತಾಗುತ್ತದೋ, ಆತನ ಒಂದೇ ಒಂದು ಅಪೇಕ್ಷೆ, ನಾನು ಯೇಸುವಿಂದ ಸ್ಪರ್ಶಿಸಲ್ಪಡಬೇಕು, ಯೇಸು ನನ್ನನ್ನು ಮುಟ್ಟಬೇಕು ಎಂಬುದಾಗಿ ಬಯಸುತ್ತಾ ಇದ್ದನು. ಯಾವಾಗ ಯೇಸು ಸ್ವಾಮಿ ಹತ್ತಿರದಿಂದ ಪಾಸ್ ಆಗುತ್ತಾನೋ, ಆ ಸಮಯದಲ್ಲಿ ಕೂಗುತ್ತಾನೆ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಆತನು ಕೂಗುವಾಗ ಜನರು ಅಲ್ಲಿದ್ದವರು ಅವನಿಗೆ, ನೀನು ಕೂಗಬೇಡ, ಯಾಕೆ ಯೇಸುವಿಗೆ ಡಿಸ್ಟರ್ಬ್ ಮಾಡುತ್ತಿ, ನೀನು ಕೂಗಬೇಡ, ನೀನು ಭಿಕ್ಷುಕ, ಒಂದು ಕಡೆಯಲ್ಲಿ ನೀನು ಕೂತುಕೋ, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ಎಂಬುದಾಗಿ ಜನರು ಗದರಿಸುವಾಗ ನಮ್ಮ ಯೇಸು ಸ್ವಾಮಿ ಆ ಕುರುಡನನ್ನು ಗಮನಿಸುತ್ತಾನೆ. ಆತನ ಸ್ವರವನ್ನು ಕೇಳುತ್ತಾನೆ. ಆತನ ಸ್ವರವನ್ನು ಕೇಳಿ ಹಲ್ಲೆಲೂಯಾ, ಯೇಸು ಬರುತ್ತಾನೆ ಹತ್ತಿರ, ಅವನನ್ನು ಕರೆ ಕಳಿಸುತ್ತಾನೆ. ಯೇಸು ಅವನನ್ನು ಕೇಳುತ್ತಾನೆ, ನನ್ನಿಂದ ನಿನಗೆ ಏನಾಗಬೇಕು, ನನ್ನಿಂದ ನಿನಗೆ ಏನಾಗಬೇಕು. ಹಲ್ಲೆಲೂಯಾ, ಅವರು ಕೇಳುವಾಗ ಅವನು ಯೇಸು ಹತ್ರ ರಿಕ್ವೆಸ್ಟ್ ಮಾಡುತ್ತಾನೆ, ನನಗೆ ಕಣ್ಣುಗಳು ಬೇಕು ಸ್ವಾಮಿ, ನಾನು ಕಾಣುವಂತೆ ಮಾಡು, ನಾನು ಕಾಣುವಂತೆ ಮಾಡು ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಹೇಳುತ್ತಾನೆ, ನಿನ್ನ ಇಷ್ಟದಂತೆ ಆಗಲಿ, ನೀನು ಏನು ಬಯಸುತ್ತೇ ಇದೆಯೋ ಅದು ನೆರವೇರಲಿ ಎಂಬುದಾಗಿ ಹೇಳುವಾಗ ಆ ಕುರುಡನಿಗೆ ಕಣ್ಣುಗಳು ಬರುತ್ತದೆ. ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮನ್ನು ಡಿಸ್ಟರ್ಬ್ ಮಾಡುವಂತ ಯಾವುದೇ ಸಂಗತಿಗಳು ಇವತ್ತು ಮುಂದೆ ಇರಬಹುದು, ಆದರೆ ನಿಮ್ಮ ಸ್ವರವನ್ನು ಗಮನಿಸುವ ದೇವರು ಅದು ಯೇಸು ಆಗಿದ್ದಾನೆ. ನಿಮ್ಮ ಸ್ವರವನ್ನು ಕೇಳುವಾತನು ನಮ್ಮ ಯೇಸು ಆಗಿದ್ದಾನೆ. ನೀವು ಎಲ್ಲೇ ಇದ್ದುಕೊಂಡು ಯೇಸುವೆಂದು ಕರೆಯುತ್ತಾ ಇರುವುದಾದರೆ ಹಲ್ಲೆಲೂಯಾ, ಆ ಯೇಸು ನಿಮ್ಮ ಸ್ವರವನ್ನು ಕೇಳಿ ನಿಮಗೆ ಹಲ್ಲೆಲೂಯಾ ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ದಯಪಾಲಿಸುವನಾಗಿದ್ದಾನೆ. ಯೇಸುವೇ ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ, ನನ್ನ ಯೇಸು ರಾಜನ, ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದು ನಾ ವಂದಿಸುವೆ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ, ನನ್ನ ಯೇಸು ರಾಜನ, ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದು ನಾ ವಂದಿಸುವೆ. ಎಣಿಸಲಾಗದ ಆಶೀರ್ವಾದಗಳ ಎಂದೆಂದು ನೀಡಿರುವೆ. ಎಣಿಸಲಾಗದ ಆಶೀರ್ವಾದಗಳ ಎಂದೆಂದು ನೀಡಿರುವೆ. ಯೋಗ್ಯತೆ ಇಲ್ಲದ ನನಗೆ ಕೃಪೆ ನೀಡಿರುವೆ. ಸ್ತೋತ್ರ. ಯೋಗ್ಯತೆ ಇಲ್ಲದ ನನಗೆ ಕೃಪೆ ನೀಡಿರುವೆ. ಸ್ತೋತ್ರ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ, ನನ್ನ ಯೇಸು ರಾಜನ, ನನಗಾಗಿ ಮಾಡಿದ ಉಪಕಾರಕ್ಕೆ
ಹೃದಯದಿಂದಲೇ ಕರ್ತನಿಗೆ ಉಪಕಾರಗಳನ್ನು ಸಲ್ಲಿಸೋಣ. ಆತನು ಮಾಡಿದ ಒಂದೊಂದು ಉಪಕಾರ ನೆನೆಸಿಕೊಳ್ಳೋಣ. ಸಣ್ಣ ಸಣ್ಣ ಉಪಕಾರಗಳನ್ನು ನಾವು ನೆನೆಸಿಕೊಳ್ಳೋಣ. ಯಾಕೆಂದರೆ ನಮ್ಮ ಜೀವಿತದ ಪ್ರತಿಯೊಂದು ಕೊರತೆಯನ್ನು ನೀಗಿಸುವ ಆತನಾಗಿದ್ದಾನೆ. ಆತನು ತಾಯಿಯ ಗರ್ಭದಲ್ಲಿರುವಾಗಲೇ ನಮ್ಮನ್ನು ರೂಪಿಸಿ ಚಿತ್ರಿಸಿ ನಡೆಸುವ ಆತನಾಗಿದ್ದಾನೆ. 129ನೇ ಕೀರ್ತನೆಯಲ್ಲಿ ಓದುತ್ತೇವೆ, ನಾವಿವನ್ನು ಕೇವಲ ಪಿಂಡವಾಗಿರುವಾಗಲೇ ಆತನು ನಮ್ಮ ಬಗ್ಗೆ ತನ್ನ ಪುಸ್ತಕದಲ್ಲಿ ಬರೆದಿದ್ದಾನೆ ಎಂಬುದಾಗಿ. ಇನ್ನು ಕೇವಲ ಪಿಂಡವಾಗಿರುವಾಗಲೇ ನನ್ನ ಬಗ್ಗೆ ನಿಮ್ಮ ಬಗ್ಗೆ ಆತನು ಬರೆದಿದ್ದಾನೆ. Thank you, Lord. Praise you, Master. ನೀನು ಪ್ರೀತಿಸಿದೆ ನನ್ನ ಪ್ರಾಣಕ್ಕಿಂತ ಹೆಚ್ಚು, ಜೀವಕ್ಕಿಂತ ನನ್ನ ಸಣ್ಣ ಸಣ್ಣ ಅಗತ್ಯವಾ ನೀನು ಪ್ರೀತಿಸಿದೆ ನನ್ನ ಪ್ರಾಣಕ್ಕಿಂತ ಹೆಚ್ಚು, ಜೀವಕ್ಕಿಂತ ನನ್ನ ಸಣ್ಣ ಸಣ್ಣ ಅಗತ್ಯವಾ ನೀನು ಪ್ರೀತಿಸಿ, ಎಲ್ಲವೂ ಹೇಳೋಣ. ನೀನು ಪ್ರೀತಿಸಿದೆ ನನ್ನ ಸ್ವಾಮಿ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ. ನನ್ನ ಸಣ್ಣ ಸಣ್ಣ ಅಗತ್ಯಗಳನ್ನು ಪೂರೈಸಿದೆ. ನನ್ನ ಸಣ್ಣ ಸಣ್ಣ ಅಗತ್ಯವಾ ನೀನು ಪ್ರೀತಿಸಿದೆ ನನ್ನ. ಥ್ಯಾಂಕ್ ಯು ಲಾರ್ಡ್. ನನಗಿಂತ ಹೆಚ್ಚು, ಜೀವಕ್ಕಿಂತ ನನ್ನ ಸಣ್ಣ ಸಣ್ಣ ಅಗತ್ಯವಾ. ಹೌದು ಪ್ರಿಯರೇ, ಓ ಆತನು ಒಳ್ಳೆಯವನಾಗಿದ್ದಾನೆ, ಆತನು ಒಳ್ಳೆಯವನಾಗಿದ್ದಾನೆ, ಆತನು ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ನಿಮ್ಮ ಜೀವಿತದ ಸಣ್ಣ ಸಣ್ಣ ಅಗತ್ಯತೆಗಳನ್ನು ಪೂರೈಸಿದ ಆತನಾಗಿದ್ದಾನೆ. Let us worship Him. ಬಾಯಿಗಳನ್ನು ತೆರೆದು ಕರ್ತನಿಗೆ ಸ್ತುತಿಗಳನ್ನು ಸಲ್ಲಿಸೋಣ. Let us open our mouth and worship Him. Hallelujah, hallelujah, hallelujah. Thank you, Master. Thank you, Jesus. ನೀನು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ ಯೇಸುವೇ. तुमसा कोई नहीं, तुमसा कहीं नहीं, अब है पूरा. सभೆ ಎಲ್ಲವಟ್ಟಾಗಿ ಗಟ್ಟಿಯಾಗಿ ಹಾಡೋಣ. तुमसा कोई नहीं, तुमसा कोई नहीं, ये सभा तुमसा कहीं नहीं, अब है पूरा यकीन, तुमसा कोई नहीं. ಕೈಗಳನ್ನು ಎತ್ತಿಕೊಂಡು ಯೇಸು मसीह ओ महिमा तेरी गाए आसमां
ತಂದೆಯೇ, ಈ ಮುಂಜಾನೆ ವೇಳೆಯಲ್ಲಿ ಅಪ್ಪ ನಿನ್ನ ಪ್ರಸನ್ನತೆಯನ್ನು ನಾವು ಅನುಭವಿಸಿದ್ದೇವೆ. ನಾವು ಸಲ್ಲಿಸಿದಂಥ ಆರಾಧನೆ ನಿನ್ನ ಸನ್ನಿಧಾನಕ್ಕೆ ಸುವಾಸನೆ ಬೀರುವಂಥ ಧೂಪದೋಪಾದಿಯಲ್ಲಿ ನಿನ್ನ ಪರಲೋಕ ಕೇಳಲ್ಪಟ್ಟಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ನಾವೆಲ್ಲರೂ ಯಥಾರ್ಥವಾಗಿ ಆರಾಧಿಸಿದ್ದೇವೆ. ಆರಾಧನೆಯ ಆಶೀರ್ವಾದವನ್ನು ಪ್ರತಿಯೊಬ್ಬರಿಗೂ ಅನುಗ್ರಹಿಸು. ಮುಂದಿನ ಭಾಗಗಳೆಲ್ಲ ನಿನ್ನ ವಿಶೇಷವಾದ ಪ್ರಸನ್ನತೆ ಇದೇ ರೀತಿಯಾಗಿ ಮುಂದುವರಿಯಲಿ ಸ್ವಾಮಿ. ಪ್ರತಿಯೊಬ್ಬರು ಬ್ಲೆಸ್ ಆಗಲಿ. ವಾಕ್ಯದ ಮುಖಾಂತರ ನಿನ್ನ ದಾಸರುಗಳ ಮುಖಾಂತರವಾಗಿ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತನಾಡು. ನಮ್ಮ ಹೃದಯದಲ್ಲಿ ಅಲುಗು ನೆಟ್ಟಂತಾಗಲಿ ಸ್ವಾಮಿ. ಅಪ್ಪ, ಯಾರೆಲ್ಲ ದರ್ಶನವನ್ನು ಕಳೆದುಕೊಂಡಂತ ಸಭಾಪಾಲಕರಿದ್ದಾರೋ ಅಪ್ಪ, ಯವನಸ್ಥರಿದ್ದಾರೋ ಅಪ್ಪ, ಪ್ರತಿಯೊಬ್ಬರಿಗೂ ಈ ದಿನ ತಿರುಗಿ ನಿನ್ನ ವಾಕ್ಯದ ಮುಖಾಂತರ ಅವರನ್ನು ತಿರುಗಿ ಕಟ್ಟಬೇಕಾಗಿ ಬೇಡಿಕೊಳ್ಳುತ್ತೇನೆ. ತಿರುಗಿ ಅವರು ದರ್ಶನವನ್ನು ಹೊಂದಿಕೊಂಡು ಈ ಸ್ಥಳದಿಂದ ಹಿಂತಿರುಗಿ ಹೋಗುವಾಗೆ ಸಹಾಯವನ್ನು ಮಾಡು. ನಿನಗೆ ಮಹಿಮೆ ಸ್ವಾಮಿ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್, ಆಮೆನ್. ಜೋರಾಗಿ ಚಪ್ಪಾಳೆ ತಟ್ಟಿ ನಮ್ಮ ದೇವರಿಗೆ ವಂದನೆಯನ್ನು ಸಲ್ಲಿಸೋಣ. ಹಲ್ಲೆಲೂಯಾ, ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನು ಈ ದಿವಸ ನಮ್ಮ ನಡುವೆ ಏನೋ ಒಂದು ದೊಡ್ಡ ಕಾರ್ಯವನ್ನು ಮಾಡಲಿದ್ದಾನೆ. ಹಲ್ಲೆಲೂಯಾ. ನಾವೆಲ್ಲರೂ ದೊಡ್ಡ ಎದುರುನೋಟದೊಂದಿಗೆ ಬಂದಿದ್ದೇವೆ. ಈ ಕೂಟ ಅಕಸ್ಮಾತ್ ಆಗಿ ಸಿದ್ಧವಾದದಲ್ಲ. ಜೀಸಸ್ ರಿಡೀಮ್ಸ್ ಮಿನಿಸ್ಟ್ರೀಸ್ ವತಿಯಿಂದ ಅಭಿಷಕ್ತ ಸೇವಕರಾದಂಥ ಮೋನ್ಸಿ ಲಾಜರ್ಸ್ರವರು ಹಾಗೂ ಪ್ರಾಫೆಟ್ ವಿನ್ಸೆಂಟ್ ಸೆಲ್ವಕುಮಾರ್ ರವರು ಪ್ರಾರ್ಥನಾ ಪೂರ್ವಕವಾಗಿ ದೇವರಾತ್ಮನಿಂದ ನಾವು ಈ ದಿವಸ ಬಲ ಹೊಂದಿಕೊಳ್ಳಲು ಬೇಕಾದಂಥ ಆತ್ಮಿಕ ಮನ್ನವನ್ನು ಈಗಾಗಲೇ ಅಭಿಷಕ್ತರು ನಮ್ಮ ನಡುವೆ ಹೊತ್ತುಕೊಂಡು ತಂದಿದ್ದಾರೆ. ನಾವು ಕರ್ತನಿಂದ ಹೊಂದಿಕೊಳ್ಳೋದಕ್ಕೋಸ್ಕರ ಕೂಡಿ ಬಂದಿದ್ದೇವೆ. ದೇವರಾತ್ಮನು ಈ ದಿನಮಾನಗಳಲ್ಲಿ ಇವತ್ತು ನಮ್ಮ ಈ ದಕ್ಷಿಣ ಭಾಗದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಲಿದ್ದಾನೆ. ಕರ್ತನನ್ನು ಆರಾಧಿಸುತ್ತಾ, ಕರ್ತನನ್ನು ಸ್ತುತಿಸುತ್ತಾ ನಾವು ಈಗಾಗಲೇ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ತಾ ಇದ್ದೇವೆ. ಪ್ರಿಯರೇ, ಮುಂದಿನ ವೇಳೆಯಲ್ಲಿ ನಮ್ಮೊಂದಿಗಿದ್ದಾರೆ ಪಾಸ್ಟರ್ ವಿಜೆ ಅಬ್ರಹಾಂ, ಉಡುಪಿ ಜಿಲ್ಲಾ ಫುಲ್ ಗಾಸ್ಪಲ್ ಪಾಸ್ಟರ್ಸ್ ಫೆಲೋಶಿಪ್ನ ಕಾರ್ಯದರ್ಶಿ. ಅವರು ಮುಂದೆ ಬಂದು ಸ್ವಾಗತ ಪ್ರಾರ್ಥನೆಯನ್ನು ಮಾಡಲಿದ್ದಾರೆ. ಮುಂದಿನ ವೇಳೆಯಲ್ಲಿ ಪಾಸ್ಟರ್ ವಿಜೆ ಅಬ್ರಹಾಂ ರವರು ಮುಂದೆ ಬಂದು ವೆಲ್ಕಮ್ ಪ್ರೇಯರನ್ನು ಮಾಡಲಿದ್ದಾರೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ